Garudadri English School a very successful annual day. Here, an annual day is just not a one-day event. It is a cumulative event of all the days of the year, 365 days of efforts the teachers and the students have put in together. And today, that sums up an event together, which is a celebration and joy to show the immense efforts the teachers have put behind the students to work hard and to make them what they are. So this truly develops the students overall in the total time which they spent in the school. So the students here are not only academically given an opportunity to showcase their skills, and also culturally they can exhibit their skills, maybe music, dance and culturals. This helps in the overall development of the children here. So Garudadri School's annual event was one such event which they called me in the last minute, but I'm really thankful for them, and it's a great opportunity for me to interact and meet with the students here. So I would firstly thank the management for calling me to be a part of this event. One thing I would really like to acknowledge in this moment is, sometimes when I have my meetings, as everyone knows I stay nearby, the schools every day I hereby to the national anthem and the news. ಸೊ ನಿಮ್ಮ ನ್ಯೂಸ್ ಅಲ್ಲಿ ನೀವೇನೇನು ಹೇಳ್ತೀರಾ ಮಕ್ಕಳಿಗೆ ಎಲ್ಲದು ಹೈಲೈಟ್ಸ್ ಮತ್ತೆ ಹೆಂಗ್ ಮಾಡ್ತೀರಾ, ದಟ್ ಇಸ್ ವೆರಿ ಗುಡ್. ಸೊ ಮಕ್ಕಳೇ ಬಂದು ನ್ಯೂಸ್ ಓದ್ಬಿಟ್ಟು ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದೆ ನ್ಯೂಸ್ ಪೇಪರ್ ಅಲ್ಲಿ ಅಂತ ನಿಮ್ ಪ್ರೇಯರ್ ಅಲ್ಲಿ ಮಾಡೋ ಅಳವಡಿಕೆ ಏನಿದೆ, ಇನ್ ದ ಲಾಂಗ್ ರನ್ ಇಟ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಬಿ ಸೋಷಿಯಲಿ ಅಂಡ್ ಸೊಸೈಟಲಿ ಅವೇರ್. ನಿಮ್ಗೆ ಎಲ್ಲರಿಗೂ ಗೊತ್ತು, ಇವಾಗ ಮಕ್ಳಿಗೆ ಬರೀ ಪಾಠ ಅಂತ ಮಾಡಿದ್ರೆ ಅವ್ರಿಗೆ ಏನಕ್ಕೂ ಸಾಲಲ್ಲ ಅದು. ಸೊ ಮಕ್ಕಳಿಗೆ ಓವರ್ ಆಲ್ ನಾಲೆಜ್ ಬೇಕು. ಒಂದು ಜನರಲ್ ನಾಲೆಜ್ ಇದ್ರೇನೆ ಒಂದು ಓವರ್ ಆಲ್ ಡೆವಲಪ್ಮೆಂಟ್. ಒಂದು ಮಗುಗೆ ಏನ್ ಕಲಿಬಹುದು ಅಂತ ಗೊತ್ತಾಗುತ್ತೆ. ಬುಕ್ ಅಲ್ಲಿ ಇರೋದು ನೋಡಿ ಈ ಕ್ವೆಶನ್ ಬರುತ್ತೆ, ಆನ್ಸರ್ ಬರುತ್ತೆ ಅಂದ್ರೆ ದ ಎಬಿಲಿಟಿ ಆಫ್ ಥಿಂಕಿಂಗ್ ಗೋಸ್ ಆಫ್ ದ ಸ್ಟೂಡೆಂಟ್. ಸೊ ಆಲ್ ದ ಸ್ಟೂಡೆಂಟ್ಸ್ ಶುಡ್ ನೆವರ್ ಲೆಟ್ ಗೋ ಆಫ್ ದಿ ಎಬಿಲಿಟಿ ಟು ಥಿಂಕ್ ಅಂಡ್ ಎಬಿಲಿಟಿ ಟು ಕ್ವೆಶನ್. ಓನ್ಲಿ ವೆನ್ ಯು ಕ್ವೆಶನ್ ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಮಕ್ಕಳು ಹೆಚ್ಚಾಗಿ ಎಷ್ಟಾಗುತ್ತೋ ಅಷ್ಟು ಕ್ವೆಶನ್ ಮಾಡಿ, ಟೀಚರ್ಸ್ ನ ಡೌಟ್ಸ್ ಕೇಳಿ. ನಿಮ್ ಕ್ವೆಶನ್ ಬರ್ತಿದೆ ಅಂದ್ರೆ ಮಾತ್ರ ನೀವು ಓದ್ತಿದ್ದೀರಾ ಅಂತ ಅರ್ಥ. ಸೊ ಎಲ್ಲಾ ಮಕ್ಳಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಏನಾದ್ರು ಓದ್ತಿದ್ದಾಗ ಅದು ಇಮಿಡಿಯೇಟ್ಲಿ ಅರ್ಥ ಆಗಿದೆ ಅಂದ್ರೆ ಪಾಠ ನಿಮ್ಗೆ ಅರ್ಥ ಆಗಿರಲ್ಲ. ಸೊ ಏನಿದೆ ಕ್ವೆಶನ್ಸ್ ಕೇಳಿ ಅರ್ಥ ಮಾಡ್ಕೊಂಡು ಓದಿ. ಅಂಡ್ ವಿಶಿಂಗ್ ಎವ್ರಿ ಒನ್ ಆಲ್ ದ ಬೆಸ್ಟ್, ಅಂಡ್ ಐ ಆಮ್ ಶೋರ್ ಸ್ಟೂಡೆಂಟ್ಸ್ ಹಿಯರ್ ವಿಲ್ ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಕಾಡೆಮಿಕ್ಲಿ ಟೀಚರ್ಸ್ ಮತ್ತೆ ಸ್ಟಾಫ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಮಕ್ಕಳು ಓವರ್ ಆಲ್ ಅಭಿವೃದ್ಧಿಗೆ ತುಂಬಾ ಶ್ರಮ ಪಟ್ಟಿ ಮಕ್ಳಿಗೆ ಒಳ್ಳೆ ಪರ್ಸೆಂಟೇಜ್ ಬರಬೇಕು, ಮತ್ತೆ ಓವರ್ ಆಲ್ ಗ್ರೋತ್ ಆಫ್ ದ ಸ್ಟೂಡೆಂಟ್ಸ್ ಹೂ ಗೋ ಔಟ್ ಆಫ್ ಹಿಯರ್ ತುಂಬಾ ಚೆನ್ನಾಗಿ ಬರಬೇಕು ಅಂತ ಶ್ರಮಿಸಿದ್ದಾರೆ. ಸೊ ವಿಶಿಂಗ್ ಆಲ್ ದ ಸ್ಟೂಡೆಂಟ್ಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಂಡ್ ನಿಮ್ ಅಬಿಲಿಟೀಸ್ ನ ಏನಿದೆ ಒಂದ್ ಬುಕ್ ಆಗ್ಲಿ ಒಂದ್ ಕ್ಲಾಸ್ ರೂಮ್ ಆಗ್ಲಿ ಸೀಮಿತ ಅಂತ ಅನ್ಕೊಂಬೇಡಿ. ಥಿಂಕ್ ಬಿಯಾಂಡ್ ವಾಟ್ ದೇ ಟೀಚ್ ಯು and question it and cross behind your boundaries. ಒಂದ್ ಚೌಕಟ್ಟಲ್ಲಿ ಫ್ಯಾಮಿಲಿಯಲ್ಲಿ ಇಷ್ಟೇ ಓದಿದ್ದಾರೆ, ಇದೇ ಜಾಬ್ ಅಲ್ಲಿ ಇದ್ದಾರೆ, ನಾನು ಅದ್ರಲ್ಲೇ ಇರಬೇಕು ಆ ತರ ಇಲ್ಲ. ಸಿ ಐ ಆಮ್ ದ ಫಸ್ಟ್ ಬ್ಯೂರೋಕ್ರಾಟ್ ಇನ್ ಮೈ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಲ್ಲಿ ಇಲ್ಲ, ಬಟ್ ಐ ಕೇಮ್ ಔಟ್ ಆಫ್ ಇಟ್. ಸೊ ದ ಸೇಮ್ ವೇ ಐ ವುಡ್ ಲೈಕ್ ಟು ಮೋಟಿವೇಟ್ ಆಲ್ ಆಫ್ ಯು ಆಲ್ ಟು ಕಮ್ ಔಟ್ ಆಫ್ ದ ಕಂಫರ್ಟ್ ಸ್ಟ್ರಿಂಗ್ಸ್ ಅಂಡ್ ಅಚೀವ್ ಸಮಥಿಂಗ್ ಫಾರ್ ಯೋರ್ ಸೆಲ್ಫ್. ನೀವ್ ಮಾಡಿರೋದು ನಿಮಗ್ ಸಂತೋಷ ತರಬೇಕು. ಯು ಶುಡ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್. ಹಿಂದೆ ನೋಡಿದಾಗ ಓಕೆ ನಾನು ಹಿಂಗಿದ್ನಪ್ಪ, ಇಲ್ಲಿಂದ ಎಲ್ಲಿ ಡೆವಲಪ್ ಆಗಿದ್ದೀನಿ ಅಂತ. ನೀವು ಮತ್ತೆ ಪೇರೆಂಟ್ಸ್ಗೂ ಇದೇ ಮಾತು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳನ್ನ ಒಂದೇ ತರ ಈ ಮಕ್ಕಳು ಆ ಮಕ್ಕಳು ಅಂತ ಕಂಪ್ಯಾರಿಸನ್ ದಯವಿಟ್ಟು ಮಾಡಬೇಡಿ. ಮಕ್ಕಳು ಏನಿದ್ದಾರೆ ಅವ್ರು ಯೂನಿಕ್ ಆಗಿ ಅವ್ರ ಇಂಡಿವಿಜುವಲ್ ಅಬಿಲಿಟಿ ಮೇಲೆ ಏನಿದೆ ಫೋಕಸ್ ಕೊಟ್ಟು ಅದ್ರ ಮೇಲೆ ನೀವು ಅವ್ರಿಗೆ ಪ್ರೇರಿಸಿ ಇನ್ನು ಹೇಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮಗು ಹೆಂಗೆ ಅಭಿವೃದ್ಧಿ ಪಡಿಬಹುದು, ಹೇಗೆ ಕಲಿಬಹುದು ಮೇಲೆ ಫೋಕಸ್ ಮಾಡಿ ಇಂಡಿವಿಜುವಲ್ ಕೆಪಾಸಿಟಿ ಗ್ರೋಯಿಂಗ್ ಮೇಲೆ ಎಲ್ಲರೂ ಫೋಕಸ್ ಕೊಟ್ಟು ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.